ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಫಿ ಸಾಕ್ಷಿಯಾಗೋದಕ್ಕೆ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ಆದೇಶ ಆಗಸ್ಟ್ 20ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಪ್ರದೋಷ್ ಹಾಜರಾಗಿದ್ದ. ಸ್ವಯಂ ಪ್ರೇರಿತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದೀರಾ ಅಂತ ಪ್ರದೋಷ್ಗೆ ಪ್ರಶ್ನೆ ಮಾಡಲಾಯಿತು. ಆರೋಪಿ ಪ್ರದೋಷ್ಗೆ ಸೆಷನ್ಸ್ ಕೋರ್ಟ್ ಜಡ್ಜ್ ಸುಜಾತಾ ಸಾಮ್ರಾಣಿ ಪ್ರಶ್ನೆ ಮಾಡಿದ್ರು. ನೀವು ಸಂಪೂರ್ಣ ಸತ್ಯ ಹೇಳದೇ ಇದ್ರೆ ಆರೋಪಿಯನ್ನಾಗಿ ಮಾಡಲಾಗುತ್ತೆ. ಮಾಫಿ ಸಾಕ್ಷಿಯಾದ್ರೆ ಕೇಸ್ ಮುಗಿಯೋವರೆಗೂ ಜೈಲಿನಲ್ಲಿ ಇರಬೇಕಾಗತ್ತೆ. ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ ಜಡ್ಜ್ ಸುಜಾತಾ ಸಾಮ್ರಾಣಿ ಪ್ರಶ್ನೆ ಮಾಡಿದ್ದಾರೆ. ಹೌದು, ವಕೀಲರು ತಿಳಿಸಿದ್ದಾರೆ ಅಂತ ಆರೋಪಿ ನಂಬರ್ 14 ಪ್ರದೋಷ್ ಉತ್ತರ ಕೊಟ್ಟಿದ್ದಾರೆ. ಎಲ್ಲಾನು ಓದಿ ಸಹಿ ಹಾಕಿದ್ದೀರಾ ಅಂತ ನ್ಯಾಯಾಧೀಶರು ಮತ್ತೆ ಪ್ರಶ್ನೆ ಮಾಡ್ತಾರೆ. ನಾನೇ ಸ್ವಯಂ ಪ್ರೇರಿತವಾಗಿ ಮಾಫಿ ಸಾಕ್ಷಿಯಾಗಲು ಬಯಸಿದ್ದೀನಿ ಅಂತ ಆರೋಪಿ ಪ್ರದೋಷ್ ಉತ್ತರ ಕೊಟ್ಟಿದ್ದಾರೆ. ಮಾಫಿ ಸಾಕ್ಷಿ ನೀಡಿದರೆ ಬಿಡುಗಡೆಯಾಗುತ್ತದೆ ಅಂತ ಅರ್ಜಿ ಹಾಕಿದ್ದಾರೆ. ಬಿಡುಗಡೆಯಾಗುವ ಆಸೆಯಿಂದ ಮಾಫಿ ಸಾಕ್ಷಿಯಾಗಲು ಬಯಸಿದ್ದಾರೆ. ಪ್ರದೋಷ್ ಅರ್ಜಿಗೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಈ ಬಗ್ಗೆ ಸ್ವತಂತ್ರ ವಿಚಾರಣೆ ನಡೆಸಿ ತೀರ್ಮಾನಿಸಬೇಕು. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅರ್ಜಿಯ ದುರುದ್ದೇಶ ಅರಿಬೇಕು. ಒತ್ತಡವಿದೆಯೇ ಅಂತ ವಿಚಾರಣೆ ಮಾಡಬೇಕು ಅಂತ ಹಶ್ಮತ್ ಪಾಷಾ ವಾದ ಮಾಡಿದ್ದಾರೆ. ಮಾಫಿ ಸಾಕ್ಷಿ ನೀಡಿದ್ರೆ ಬಿಡುಗಡೆಯಾಗುತ್ತೆ ಅಂತ ಅವರು ಅರ್ಜಿ ಹಾಕಿದ್ದಾರೆ ಅಂತ ಹಶ್ಮತ್ ಪಾಷಾ ವಾದ ಮಾಡಿದ್ದಾರೆ. ಬಿಡುಗಡೆಯ ಆಸೆಯಿಂದ ಮಾಫಿ ಸಾಕ್ಷಿಯಾಗೋದಕ್ಕೂ ಒಪ್ಪಿಕೊಂಡಿದ್ದಾರೆ. ಒತ್ತಡ ಇದೆಯಾ ಅಂತ ವಿಚಾರಣೆ ಮಾಡಬೇಕು ಅಂತ ಹಶ್ಮತ್ ಪಾಷಾ ವಾದ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.